ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಣವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ವೀರ ಯೋಧರನ್ನೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವರ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉದ್ವೇಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರನ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವುದು. ಅವರ ಹಿಂದೆ ಸಿಂಧೂರಾಜರಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರೇಶ್ವರ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮ್ಮುಖದಲ್ಲಿ ಆ ದುರ್ಯೋಧನ ಮಕ್ಕಳಿರುವರು. ಅವರ ರಕ್ಷಣೆಯಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕರಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಾ ಕುಳಿತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ಬಸರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರಗೋದಿಲಿನಿಂದ ಒಳಗೊಂಡಿರುವ ಅವರ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರು ಪಿತಾಮಹ, ಇದು ಅರ್ಜುನನ ಪ್ರಣಾಮಗಳನ್ನು. ಅರ್ಜುನ, ವಾಸುದೇವ, ಪರಮಾತ್ಮ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಣಿಸಬಲ್ಲೆಯಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಅರ್ಜುನ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ.
ನಿಲ್ಲಲಿ ಕೃಷ್ಣ. ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಹಾಡಿರುವುದು. ಶರೀರದಲ್ಲಿ ರೋಮಾಂಚನವು ಕಂಪನವು ಹುಟ್ಟಿರುವುದು. ನಾಲಿಗೆಯು ಒಣಗುತ್ತಿರುವುದು. ಗಾಂಡೀವ ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಈ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಷ್ಠಕರ. ನನಗೆ ಈ ಯುದ್ಧವೂ ಬೇಡ. ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಈ ವಿಷಮಾಸನದಲ್ಲಿ ಇಂತಹ ಕಲ್ಮಶ ಭಾವ ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾದ ನೀನು ಅದರಂತೆ ವರ್ತಿಸುವುದೇ? ಅರ್ಜುನ, ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಷ್ಠಕರ. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಪಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ ದೇವ. ಅರ್ಜುನ, ನೋಡು ನೋಡು ಪಾರ್ಥ, ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಈ ಮಾನವರಿಗೆ ಜನ್ಮಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತರಾದವರು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಅರ್ಜುನ, ಪರಮಾತ್ಮ, ನೀನು ಭೀಷ್ಮ, ದ್ರೋಣ, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನ್ಮಿಸಿರುವುದು. ಜನ್ಮ ಮೃತ್ಯುಗಳು ಆತ್ಮನ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಭಾರತ, ಅವಶ್ಯಕವಾಗಿ ಆಗಬೇಕಾದ ಕಾರ್ಯಕ್ಕೆ ನೀನು ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದಲ್ಲಿ ನನ್ನ ಕರ್ಮವೇನು? ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯ ದಿಕ್ಕುಗಳಿಂದ ಸರ್ವಾಂಗಗಳು ನಿಶೇಷಿತವಾಗುವು. ನಾನು ಹೇಡಿಯಲ್ಲ,
ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಅಧರ್ಮ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಿಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಮ ಧರ್ಮ ಅವಲಂಬನವು ಅನರ್ಥಕಾರಿ. ಮಿತ್ರ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿರ್ವೃತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಪಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇ ಧರ್ಮನಾಶವು, ಧರ್ಮ ರಕ್ಷಣೆ, ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರರಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತರಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾರ್ಚನೆ ಮಾಡುವುದೇ ಈ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆ ಪಾರ್ಥ. ಪರಮಾತ್ಮ, ಅರ್ಜುನ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನಿಯ ಕರ್ಮಯೋಗಿನ್, ಇಹಲೋಕದಲ್ಲಿ ನನ್ನ ನಿರ್ದಿಷ್ಟ ಕರ್ಮಗಳೇನು? ಅರ್ಜುನ, ಹಿಂದೆ ಅನೇಕ ಸಾರಿ ನಾವು ಇಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು. ಅದು ನನಗೆ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಸವಿಯಾತ್ಮನು, ಪಂಚಭೂತಗಳೊಡೆಯನು. ಯಾವಾಗ ಧರ್ಮ ಪತನು ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವೇ ನನ್ನ ಅವತಾರದ ಗುರುತುಗಳನ್ನು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಪರಿತ್ರಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಯುಗೇ. ನಾನು ಮಾಯಾರೂಪಿ ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶ ನಿಮಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಅರ್ಜುನ, ನಾನು ನೀರಿನಲ್ಲಿ ಸತ್ವನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು, ಮನುಷ್ಯರಲ್ಲಿ ಪೌರುಷವು ನನ್ನದು. ಸಮಸ್ತ ಭೂತಗಳಲ್ಲಿ ಆದಿಕಾರಣನು ನಾನು. ಅರ್ಜುನ, ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗವಾಗಿರುವುದು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವುದು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಮನವು ಚಂಚಲದ ಚಿರುಚಿತ್ತವಾಯಿತೆ.
ಎಂತಹ ಭಯಾನಕರ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ ಪ್ರಭು. ಕೈ ಕಾಲುಗಳು ಕಂಪಿಸತೊಡಗು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ನಿನ್ನ ಸೌಮ್ಯ ರೂಪವನ್ನು ಲಲನ ಚಿತ್ತಕ ರಂಜಕವಾದ ನಿನ್ನ ಗಂಭೀರ ಸುವಾಸ ವದನವೆಲ್ಲಿ? ಭಯವನ್ನು ಪ್ರಾಣಸಕ ಗದಾಚಕ್ರ ಸ್ವಾಮಿತವಾದ ನನ್ನ ಸೌಮ್ಯ ರೂಪವನ್ನು ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಹರಿಯುವ ನಾಯಿಯಂತೆ ನಿನ್ನ ಮನಸ್ಸು ಶಾಂತವಾಗಿರಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರಥಮಸ್ಥವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿದ್ದೇನೆ. ತೆಗೆದುಕೋ ಧನುರ್ಬಾಣಗಳನ್ನು ಒಳಗಿಸು. ಕರುಣಿಸಿದ ಧರ್ಮ ಸಂದೇಶದಿಂದರ್ಜುನ ಕಲಿತ ಮುಖಕಾರ ತೊಲಗಿ ಹಿಡಿದ ಗಾಂಡೀವ ಅಜೇಯನ ಹಿಡಿದ ಗಾಂಡೀವ ಅಜೇಯನ 10 ದಿನಗಳ ಘೋರ ಯುದ್ಧದ ತರವಾಯ ಭೀಷ್ಮನು ಪರಾಜಿತನಾದನು. ನಮ್ಮ ಉದಯ ಸೂರ್ಯನು ಉಬಿಸಿದಂತೆ ಭಾವಿಸಿದೆನು. ದ್ರೋಣನ ಚಕ್ರವ್ಯೂಹವು ನನ್ನ ಆಸೆಯಲ್ಲೂ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವನು. ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಗಜ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ಬಹಳ ನಿರಾಶನಾಗಿ ಹಿಂದಿರುಗಿದೆನು. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸತ್ಪಕರೊಡನೆ ಕಾದಾಡುತ್ತಿರುವರು. ಅವರು ಬಹು ಬೇಗ ಹಿಂದಿರುಗುವ ಸಮಯವಿಲ್ಲ ಗಜ. ಹಾಗಾದರೆ ಇದರ ಉಪಾಯವೇನು ಭೀಮಸೇನ? ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು, ಇಲ್ಲವೇ ಪರಾಜಯವು ಖಂಡಿತ. ನಿನ್ನ ಕೈಯಲ್ಲಿ ಗೆರೆ ಇರುವಾಗ ನಮ್ಮ ಪೂಜ್ಯ ತಂದೆ ಕಲಿಕಜುವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಒದಗಿರುವಂತಹ ಆಪತ್ತೇನು? ಹೇಳು ದೊಡ್ಡಪ್ಪ, ಹೇಳು. ದ್ರೋಣನ ಚಕ್ರವ್ಯೂಹವು ಭೇದಿಸಲು ನನಗೆ ಸಾಧ್ಯವಿಲ್ಲ. ನಮ್ಮ ಸೈನ್ಯವೆಲ್ಲವೂ ಹತವಾಗಿರುತ್ತದೆ. ದೊಡ್ಡಪ್ಪ, ಬಿಡೈ ಚಿಂತೆಯನ್ನು ತರುವ ಬಾಣ ನನಗೆ ಕೊಡು ಅಭಯ. ದೊಡ್ಡಪ್ಪ, ಬಿಡೈ ಚಿಂತೆಯನ್ನು ತರುವ ಬಾಣ ನನಗೆ ಕೊಡು ಅಭಯ. ಬಿಡಿದ ದ್ರೋಣನ ಹೋಗೇ ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೆ. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪರು. ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಧ್ಯವಾದ ಕಾರ್ಯವದು. ನಿನ್ನನ್ನು ಕಳಿಸುವುದು ಲೋಕಾದ ಅಭಿಮತವನ್ನು ತ್ಯಜಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯ? ನಿಮ್ಮ ಕಣ್ಣುಗಳ ಮುಂದೆ ನಿಂತಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಕ್ಷಾತ್ರ ತೇಜಸ್ಸಿನ ಚಿರಾಪ್ರಕಾಶದಿಂದ ಪ್ರಜ್ವಲಮಾನವಾಗಿ ಬೆಳಗುತ್ತದೆ. ಸಾಹಸದ ಪ್ರಭಾವ ಫಲಕದಿಂದ ಪ್ರತಿಬಿಂಬಿತವಾಗಿ ವಿದ್ಯಮಾನವಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನುಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಬಸವಾದ ಸುಭದ್ರೆಯು ಆನಂದ ಭಾಷೆಗಳನ್ನು ಸುರಿಸಲಿ. ಯೋಗ್ಯ ಅವಸರ ದೊರೆತಾಗ
ಧೈರ್ಯದಿಂದ ಹೋರಾಡಿ ಕೀರ್ತಿ ಶಾಲಿಯಾಗುವುದೇ ಕ್ಷಾತ್ರದ ನಿಯಮ. ಮರಣಗಂಜಿ ಶತ್ರುಗಳ ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿಪಲ್ಯಗಳನ್ನು ಕತ್ತರಿಸ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಚಕ್ರೆ ಹೂವನ್ನು ಬೇಯಿಸುವ ಉಪಾಯವನ್ನು ಅರಿತಿರುವನು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ಈಗ ನನಗೆ ಅನುಮತಿಯನ್ನು ಕೊಡಿ, ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಜ್ಞೆ ಮೇರೆಗೆ ಜಲಚೇತನವಾಗಲಿ. ಕುಮಾರನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ರಣರಂಗವನ್ನು ಪ್ರವೇಶಿಸುವುದಲ್ಲೇ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿ ಬಿಡುವೆವು. ಅನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ವೀರಧನುಂಜಯೋ ನನ್ನ ತಂದೆಯೋ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆಲ್ಲೇನು ಭಯ? ನಡೆ ದೊಡ್ಡಪ್ಪ, ಹೋಗೋಣ. ಕುಮಾರ,
ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆವು. ಅದು ಈ ದಿನ ಲಭಿಸಿತು. ಉತ್ತರ, ನಿನ್ನ ದೇವರ ಸಂದರ್ಶನವನ್ನೇನು ಬಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿವೆ ಹೇಳು. ಸ್ವಾಮಿ, ನನ್ನ ಸರಸ್ವನ್ ತಮ್ಮ ಗಾಯ ಕೊಟ್ಟಿರುವಾಗ ಹೀರನದಾಗಿ ಅದೇನಿದೆ ಪ್ರಿಯ? ಉತ್ತರ, ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವುದಲ್ಲ. ಪ್ರೇಸಿ, ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ, ಅಲ್ಲಿ ನೋಡಿ, ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನ್ನ ಆರಾಧಿಸುವ ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನ ನಲಿಸುವ ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕ್ರಾಂತಿಯಿಂದ ಈ ಜಗತ್ತನ್ನೇ ಬೆಳಗುವುದು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದ ಮೂಲ. ಪ್ರೇಮದ ವಿಚಾರವಾಗಿ ಅದೇಗೋ ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ, ಈ ಹೂವೇ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ನೆನ್ನೆ ದಿನ ನಾವು ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿದ್ದೇವೆ. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ, ಸ್ವಾಮಿ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ಪ್ರೇಮ ವಿಚಾರದಲ್ಲಿ ನೀನು ಪಂಡಿತನು, ನಿಮ್ಮ ಇಚ್ಛೆಯಂತೆ ನಾಡಿರುವನು. ಪ್ರಾಣೇಶ್ವರ, ಈ ಪೀಠ ಕುಳಿತು ನನ್ನ ಪ್ರೇಮ ಆರಾಧನೆಯನ್ನು ಸ್ವೀಕರಿಸಿ. ಹೃದಯಾದಿ ದೇವನೇ, ನಾವೇ 5 ಕಟ್ಟಿರುವ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗಿ ಸ್ವಾಮಿ. ದೇವರು ಪ್ರಸನ್ನಾಗಿ ತನ್ನ ಭಾಷಣದಲ್ಲಿ ನಿನಗಾಗಿ ಸ್ಥಾನವನ್ನು ಕೊಟ್ಟರು. ಬಾದೇವಿ, ನೀವು ಕುಳಿತುಕೊಳ್ಳಿ ಸ್ವಾಮಿ. ಕೂತ್ಕೊಳ್ತೀವಿ.
ನಿಧಾನ ಸ್ವಾಮಿ. ಏಕಿಷ್ಟು ಆತರ? ಸ್ವಾಮಿ, ಏನಿಂತ ಮುಖಭಂಗಿ? ನಮ್ಮಿಂದ ಏನಾದ್ರೂ ತಮಗೆ ಅಪರಾಧವಾಯ್ತೆ? ಉತ್ತರ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮದ ಹಾಡುಗೋಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಉತ್ತರ. ಈ 4 ದಿನಗಳಿಂದಲೂ ಯುದ್ಧರಂಗದಲ್ಲಿ ನಿರತರಾಗಿದ್ದೀರಾ. ಈ ದಿನವಾದರೂ ನಮ್ಮೊಡನೆ ಕಾಲ ಕಳೆಯಬಾರದು. ಉತ್ತರ ದ್ರೋಣನ ಚಕ್ರವ್ಯೂಹ ಭೇದಿಸುವುದಕ್ಕಾಗಿ ಇದಿಷ್ಟೇ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ತಡೆಯಬೇಡ, ನನ್ನನ್ನು ನಗುಮಗದಿಂದ ಕಳಿಸಿಕೊಡು ಉತ್ತರ. ಸ್ವಾಮಿ, ತಾವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಮ್ಮನ್ನು ಸಹ ಕರೆದುಕೊಂಡು ಹೋಗಿ. ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ನೀವು ಸ್ತ್ರೀಯರು, ನಿಮಗೇಕೆ ಇದ್ದ ಚಿಂತೆ? ಏಕೆ ಸ್ವಾಮಿ, ಸ್ತ್ರೀಯರೆಂದು ನೀವು ಈ ರೀತಿ ಮಾತನಾಡುತ್ತಿರುವೆ? ಆಹಾ, ಯುದ್ಧಕ್ಕಾಗಿ ಹೊಸಬಿಲ್ಲನ್ನು ತಂದಂತಿದೆ. ಇದೊಂದು ಸಾರಿ ಉತ್ತರ ಇಲ್ಲಿ ಕೊಡು. ಉತ್ತರ ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದ್ದಲ್ಲ. ಆನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುತಂದ ಹೂಗಳನ್ನು ಎದೆಯೇರಿಸು. ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಒಂದೇ ಉಸಿರಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಸಾಕು ಸಾಕು.
ಕಾರುಣ್ಯ ಚಿಂತೆ ಗೋಪಾಲ ಬಾಲೆ ಸಂಗ್ರಾಮ ಈ ರಾಜ ನೀವೇನು ಸಾಕೋಪವೇ ಆನಂದವಾಗಿದೆ ಇದು ಉಪವಾಸದ ಸಮಯವಲ್ಲವತ್ತರ. ಅದು ಗೋರೆ ಇದ್ದು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರನ್ನು ತೋರುವುದು. ಇದ್ದವನ್ನು ನೆನೆಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಆಸೆ ಬಹಿಯಾದ ಗಾನ ಬಹಿಯಾದ ಉತ್ತರೆಯನ್ನು ನೆನೆಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜ ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ರೆಯನ್ನು ನಿರ್ಮಿಸಿದವರು. ಇದುವರೆವಿಗೂ ಹಾಸಮೆಯಾದ ಗಾನಶೀಲಿಯಾದ ಒಬ್ಬ ಉತ್ರೆ ನೋಡಿವೆ. ಈಗ ವಿರುಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ರೆ ನೋಡಿರುವೆ. ಹೋಗೋ ತರುವೀರ, ಯುದ್ಧವು ಕ್ಷತ್ರಿಯರ ಧರ್ಮ, ನೀನು ಆ ಧರ್ಮವನ್ನು ಪಾಲಿಸು ಪ್ರಿಯತಮ. ಸಂತೋಷಿತರಾಗಿ ನನ್ನನ್ನು ಕಳಿಸಿಕೊಡಬಲ್ಲಯ್ಯ. ನನಗೋಸ್ಕರವಾಗಿ ಸ್ವಲ್ಪವೂ ದುಃಖಿಸುವ ತಾನೆ? ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಆಶ್ರಮ ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರ್ದ ಪತ್ನಿಯು ವೀರಾಂಗ ನಿಂಚಿಕೊಳ್ಳಬಲ್ಲಳೆ. ಉತ್ತರಿಯು ತನ್ನ ಭಾಗ ಕರ್ತವ್ಯವನ್ನು ಸಾಹಸೋದನೆಯಾಗಿ ನಿರ್ವಹಿಸುವ ಗೆಳತಿ.
ಮಾದರಿಯನ್ನು ಈಶ್ವರ, ಸ್ವರ್ಣದ ಪುತ್ತಲಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾದರಿಯ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ ನೀನು ಆರ್ಯವರ್ತದಲ್ಲಿ ನಾರಿ ರತ್ನಳು. ಆಹಾ, ನೀವು ಕ್ಷತ್ರರತ್ನರು, ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ ಪ್ರಿಯ. ಆದರೆ ನಿನಗ ಗೌರವವಿಲ್ಲವೇ? ಈ ದಿನ ಇಷ್ಟೊಂದು ಜನ ವೀರ ಪತ್ನಿಯರು ವೀರ ಮಾತೆಯರು ತನ್ನ ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದ ಸಾಹಸ ಮುಖ್ಯರಾಗಿ ತನ್ನ ಪತ್ನಿ ಪುತ್ರರನ್ನ ಬೆಳ್ಕೊಂಡಿರು, ಅವರಿಗ ಗೌರವವಿಲ್ಲವೇ? ಇರುವುದು ಕಾಂತ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾರು. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆ ಕೇಳಿ ಆನಂದ ಭಾಸವನ್ನು ಸುರಿಸಿದ ಮಾತಿಯಾರು. ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಕಾಂತೆ ನಿನ್ನಯ ಮನವು, ಕಾಂತೆ ನಿನ್ನಯ ಮನವು ಮಾಡುವವೇ ಇನ್ನೇ ಕರಗಳು. ನಿನ್ನಯ ಮನವು ಹಾಗಾದರೆ ಈ ಕುರುಕ್ಷೇತ್ರ ನಾನೊಂದು ವೇಳೆ ಪ್ರಾರ್ಥನೆ ಮಾಡಿದರೆ ನನಗೋಸ್ಕರವಾಗಿ ಸ್ವಲ್ಪ ಹಳುವಿದರೆಂದು ಹೇಳು ಪ್ರೇಸಿ ಹೇಳು. ದುಃಖಿಸುವುದಿಲ್ಲ ಸ್ವಾಮಿ, ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಅಶ್ರವನ್ನು ಸೂಚಿಸುತ್ತಾ ಪತಿಯನ್ನು ಬೇಡ್ಕೊಳ್ಳಲಾದ ಪತ್ನಿ ವೀರಾಂಗ ನೆನೆಸಿಕೊಳ್ಳಬಲ್ಲಳಿ. ಉತ್ತರೆ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸಿಬಿಡು. ಸುಖ ಸವಿ ಪ್ರೇಮ ಬನದ ಸವಿ ಪ್ರೇಮ ಬನದ ಪ್ರೇಮ ಬನದ
ಸವಿ ಪ್ರೇಮ ಉತ್ತರ ಇನ್ನು ನನಗೆ ಹಂಗೇನು ಕೊಡು. ನೀನು ಹಾಕಿದ ಈ ವಿಜಯದ ಪ್ರೇಮ ಮಾಲಿಕೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವುದು. ನನಗಿನ್ನು ಅಪಜಯವಿಲ್ಲ ಉತ್ತರ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ ಮತ್ತೆ ಅಂತಃಪುರದಲ್ಲಿ ಇರೋರು ಹೋಗೋಣವೇ? ಒಂದು ಪ್ರೇಮದ ಶ್ರೀ ಪ್ರಸನ್ನಾಂಜನೇಯ ಕುಂಭಪೋಷ ನಾಟ ಮಂಡೇಕಿ ವಿಘ್ನೇಶ್ವರನಿಗೆ